ಹಲೋ, ನನ್ನ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾನಿವತ್ತು ಮಸಾಲೆಯನ್ನ ಹೆಂಗ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ. ಲೆಟ್ಸ್ ಚೆಕ್ ಇಟ್. ನಾನು ಮೊದಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದ್ ಸ್ವಲ್ಪ ನಾನು ಶೇಂಗಾ ಕಾಳು ಹಾಕಾತೀನಿ. ನಮ್ಮ ತಂಗಿಗೆ ಶೇಂಗಾ ಕಾಳು ಅಂದ್ರೆ ಭಾಳ ಇಷ್ಟ. ಸೊ ಅಂದ್ರು ಆಕಿಗೋಸ್ಕರ ಹಾಕಾತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಎರಡು ಮೂರು ಕಾಳಷ್ಟು ಏಲಕ್ಕಿ, ಒಂದ್ ಸ್ವಲ್ಪ ಲವಂಗ, ಒಂದ್ ಸ್ವಲ್ಪ ದಾಲ್ಚಿನಿ. ನೆಕ್ಸ್ಟ್ ನಾವು ಇದಕ್ಕ ಬೆಳ್ಳುಳ್ಳಿ ಆಮೇಲೆ ಅದ್ರಕ್ ಪೇಸ್ಟ್ ನಾನು ರೆಡಿ ಮಾಡಿ ಇಟ್ಕೊಂಡಿನಿ. ಇದು ಹಾಕಕ್ಕಿಂತ ಮುಂಚೆ ನಾನು ಆನಿಯನ್ ಮತ್ತು ಚಿಲ್ಲಿನ ಹಾಕ್ತೀನಿ. ಇದಕ್ಕೆ ನಾನು ಈ ವೆಜಿಟೇಬಲ್ ಪಲಾವ್ ಮಾಡಲಿಕ್ಕೆ ಕ್ಯಾಬೇಜ್, ಆನಿಯನ್, ಪೊಟ್ಯಾಟೊ, ಕ್ಯಾರೆಟ್, ಬೀನ್ಸ್, ಟೊಮೆಟೊ, ನಿಮ್ಗೆ ಇಷ್ಟವಾದ ವೆಜಿಟೇಬಲ್ ನೀವು ಹಾಕೋಬಹುದು. ಫಸ್ಟಿಗೆ ನಾನು ಚಿಲ್ಲಿ ಹಾಕ್ತೀನಿ. ಇದಾದ್ಮೇಲೆ ಆನಿಯನ್, ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ನೀವು ಕೆಂಪು ಆಗುವವರೆಗೂ ಹುರ್ಕೋಬೇಕು. ಇದಾದ್ಮೇಲೆ ಇದ್ರ ಜೊತೆನೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕ್ತೀನಿ. ಪಾಕೆಟ್ ಅಲ್ಲಿ ಇರುವುದು ಅಷ್ಟು ಟೇಸ್ಟ್ ಇರಂಗಿಲ್ಲ. ಸೊ ನಾನು ಮನೇಲೆ ಇದನ್ನ ಪೇಸ್ಟ್ ಮಾಡಿ ಹಾಕ್ತಾ ಇದೀನಿ. ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕೋತಾ ಇದೀನಿ. ಕೆಲವರು ವೈಟ್ ಬೇಕನ್ನೋರು ವೈಟ್ ಆಗಿ ಇಟ್ಕೋಬಹುದು. ನಾನು ಸ್ವಲ್ಪ ಯೆಲ್ಲೋ ರೈಸ್ ಇಷ್ಟಪಡ್ತಾರ ಮನೆ ಒಳಗ. ಮಮ್ಮಿ ಮನೆಗೆ ಬಂದೀವಿ. ಸೊ ಹಾಯ್ ವೀರು, ಹಲೋ, ಶಿ ಇಸ್ ಮೈ ಸಿಸ್ಟರ್, ಫ್ರೆಂಡ್, ಎಲ್ಲಾನು. ಪ್ರೀತಿ, ದಿಸ್ ಇಸ್ ವೀರಾ. ಹಾಯ್ ಮಾಡ್ಬಿಟ್ಟ ಬೇಟೆ ಹಾಯ್. ಹಾಯ್ ನೋಡ್ರಿ, ನನ್ನ ಮಗಳ ಮಮ್ಮಿ ಮನೆ ಒಳಗೆ ಬಂದ್ಲಂದ್ರೆ ಇಷ್ಟು ಅಡ್ಗೆ ಸಾಮಾನು ನಡ್ಕೊತ ಕೊಡ್ತಾಳ. ಸೊ ನೆಕ್ಸ್ಟ್ ನಾನು ಇದನ್ನ ರೆಸಿಪಿನ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ನಾನು ಇದೆಲ್ಲ ಫಸ್ಟ್ ಕ್ಯಾಬೇಜನ್ನ ಹಾಕ್ಬಿಡ್ತೀನಿ. ಕ್ಯಾಬೇಜ್, ನೆಕ್ಸ್ಟ್ ನೋಡ್ರಿ ಪೊಟ್ಯಾಟೊ, ಕ್ಯಾರೆಟ್, ಆಮೇಲೆ ಬೀನ್ಸ್, ಟೊಮೆಟೊ ಎಲ್ಲಾನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕತೀನಿ. ನಾನು ಅಕ್ಕಿನ ಮುಂಚೆನೆ ನೆನೆಸಿಟ್ಕೊಂಡಿದ್ದೆ. ನೀವು ಸ್ವಲ್ಪ ನೆನೆಸಿಟ್ಟು ಒಂದು 5 ನಿಮಿಷ ಅಷ್ಟ ಆದ್ಮೇಲೆ ನೀವು ಇದಕ್ಕೆ ಹಾಕ್ಬೇಕು. ಈಗ ನಾನು ಅಕ್ಕಿನ ಹಾಕೊಂಡಿನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಮ್ ತಕ್ಕನಾಗಿ ಮೆತ್ತಗ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರ್ ಹಾಕೋರಿ, ಇಲ್ಲ ಅಂತಂದ್ರೆ ಮೀಡಿಯಂ ಹಾಕ್ಬೇಕು. ನೋಡ್ರಿ, ಫಸ್ಟ್ ಟೈಮ್ ವಿಡಿಯೋ ಮಾಡೋರು ಹ್ಯಾಂಗ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಅನ್ಕೋತಾರೇನೋ ಅಂತ ಎಂದೂ ತಿಳ್ಕೊಬೇಡ್ರಿ. ಜಸ್ಟ್ ಮೊಬೈಲ್ ಎತ್ರಿ, ನಿಮ್ದು ಇಂಟ್ರೊಡಕ್ಷನ್ ಒಂದ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರಿ. ಸೊ ಸ್ಟಾರ್ಟ್ ಮಾಡ್ರಿ. ಯಾಕಂದ್ರ ಮೊನಿಟೈಸೇಷನ್ ಈಗ ಮೊದ್ಲಿನ್ಕಿಂತನೂ ಸ್ವಲ್ಪ ಜಾಸ್ತಿ ಆಗ್ಯದ. ಸೊ ನೀವು ಈಗಿಂದ ಸ್ಟಾರ್ಟ್ ಮಾಡಿದ್ರೆ ಈ ಹಾರ್ಡ್ ವರ್ಕ್ ಇನ್ನೊಂದ್ ವರ್ಷಕ್ಕೆ ನೀವು ರಿಸಲ್ಟ್ ಅನ್ನ ನೋಡ್ಬೋದು. ಥ್ಯಾಂಕ್ ಯು.